ಸರ್ವೇಭ್ಯೋ ನಮೋ ನಮಃ. ವೆಲ್ಕಮ್ ಟು ಈಶಾ ಪ್ರೆಡಿಕ್ಷನ್ಸ್. ನಾನು ನಿಮ್ಮ ಈಶಾ. ಇವತ್ತು ನಾವು ಯುಗಾದಿ ಹಬ್ಬದ ಪ್ರಯುಕ್ತ ನಡೆಸ್ತಾ ಇರುವಂತಹ ಪಂಚಾಂಗ ಶ್ರವಣದಲ್ಲಿ ಕುಂಭರಾಶಿಯವರ ಬಗ್ಗೆ ತಿಳ್ಕೊಳ್ಳೋಣ. ಕುಂಭರಾಶಿಯವರು ಧನಿಷ್ಠ ನಕ್ಷತ್ರದ 3 ಮತ್ತು 4ನೇ ಪಾದ, ಶತಭಿಷ ನಕ್ಷತ್ರದ ಎಲ್ಲ 4 ಪಾದಗಳು ಹಾಗೂ ಪೂರ್ವಭಾದ್ರ ನಕ್ಷತ್ರದ 1, 2 ಮತ್ತು 3ನೇ ಪಾದದಲ್ಲಿ ಜನಿಸಿರ್ತಾರೆ. ಇವರು ಸಮಾಜಮುಖಿ ಹಾಗೂ ಮಾನವೀಯತೆಯ ಸಂಕೇತವಾದ ಶನೈಶ್ಚರನೇ ರಾಶ್ಯಾಧಿಪತಿಯಾಗಿರ್ತಾನೆ. ಇವರಿಗೆ ಧನಿಷ್ಠ ನಕ್ಷತ್ರದವರಿಗೆ ಕುಜದಶೆ ನಡೀತಾ ಇದೆ ಇವಾಗ. ಹಾಗಾಗಿ ಈ ವರ್ಷ ವಿಪರೀತವಾದ ಕೋಪ ಇವರಿಗಿರುತ್ತೆ. ಸಣ್ಣ ಪುಟ್ಟ ವಿಚಾರಗಳಿಗೂ ಸಿಡಿಮಿಡಿ ಅಂತ ಇರ್ತಾರೆ. ನಿಮ್ಮ ಶಕ್ತಿಯನ್ನು ಸಕಾರಾತ್ಮಕ ಕೆಲಸಗಳಿಗೆ ಉಪಯೋಗಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಅದು ನಿಮಗೆ ವೃತ್ತಿ ಜೀವನದಲ್ಲಿ ಬಹಳಷ್ಟು ಸಹಾಯ ಮಾಡುತ್ತೆ ಅಂತ ಹೇಳ್ತೀನಿ. ಶತಭಿಷ ನಕ್ಷತ್ರದವರಿಗೆ ರಾಹು ದಶೆ ನಡೀತಾ ಇದೆ. ಇಲ್ಲಿ ಏನಾಗುತ್ತೆ, ನೀವು ಈ ರಾಹುವಿನ ಒಂದು ನಕ್ಷತ್ರವಾದ ಶತಭಿಷದಲ್ಲಿ ನೀವು ಜನಿಸಿರೋದ್ರಿಂದ ನೀವು ಅತ್ಯುತ್ತಮವಾದ ಹೀಲರ್ಸ್ ಆಗಿರ್ತೀರ. ಅಂದರೆ ನಿಮಗೆ ನೀವೇ ಒಂದು ಒಳ್ಳೆ ಹೀಲರ್ಸ್. ಬೇರೆ ಯಾರ ಅವಶ್ಯಕತೆಯೂ ನಿಮಗೆ ಬೀಳಲ್ಲ. ನೀವು ನಿಮ್ಮನ್ನು ಸಾಕಷ್ಟು ಬಾರಿ ಸುಧಾರಿಸ್ಕೊಳ್ಳುವಂತಹ ಎಲ್ಲ ಕೆಲಸವನ್ನು ನೀವು ಮಾಡ್ತೀರಾ. ಜೊತೆಗೆ ಸಂಶೋಧನೆ, ಅಂದರೆ ಏನನ್ನಾದರೂ ಹುಡ್ಕೊಂಡು ಹೊರಟ್ರೆ ಅದನ್ನು ಬಿಡೋದೇ ಇಲ್ಲ, ಅದನ್ನು ಹುಡುಕಬೇಕು. ಈ ವರ್ಷ ತಂತ್ರಜ್ಞಾನ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಇರುವವರಿಗೆ ಅಗಾಧವಾದ ಯಶಸ್ಸು ಸಿಗುತ್ತದೆ. ಆದರೆ ಮಾನಸಿಕ ಗೊಂದಲಗಳು ಹೆಚ್ಚಾಗುತ್ತವೆ. ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ನಿಮಗೆ ಜಾಸ್ತಿ ಆಗುತ್ತೆ ಈ ವರ್ಷ. ಪೂರ್ವಭದ್ರ ನಕ್ಷತ್ರದವರಿಗೆ ಗುರುವಿನ ದಶೆ ನಡೀತಾ ಇದೆ. ಇವರು ಸಾಮಾನ್ಯವಾಗಿ ಜ್ಞಾನಿಗಳಾಗಿರ್ತಾರೆ. ಇಲ್ಲಿ ಏನಾಗುತ್ತೆ, ನಿಮ್ಮ ಆಧ್ಯಾತ್ಮಿಕ ಜ್ಞಾನವೇ ನಿಮಗೆ ದಾರಿದೀಪವಾಗಿ ಶುರುವಾಗುತ್ತೆ. ದುಡ್ಡಿಗಿಂತ ನೆಮ್ಮದಿಯಲ್ಲಿ ಬೆಲೆ ಇದೆ ಅನ್ನೋದನ್ನು ನೀವು ಅರ್ಥಕೋತೀರ ಈ ವರ್ಷ ಅಂತ ಹೇಳ್ತೀನಿ. ಮುಂದುವರೆದು 2ನೆಯ ಸ್ಥಾನದಲ್ಲಿ ನಿಮಗೆ ದ್ವಿತೀಯ ಸ್ಥಾನದಲ್ಲಿ ಶನೈಶ್ಚರ ಇರೋದ್ರಿಂದ ಕುಟುಂಬ ಸ್ಥಾನ ಮತ್ತು ವಾಕ್ಸ್ಥಾನ ಹಾಗೂ ಧನಸ್ಥಾನ ಇವೆಲ್ಲವನ್ನು ಅದು ಇಂಡಿಕೇಟ್ ಮಾಡುತ್ತೆ ಸ್ನೇಹಿತರೆ. ಈ 3 ಕ್ಷೇತ್ರದಲ್ಲಿ ನೇರವಾಗಿ ಅದರ ಪರಿಣಾಮ ಇರೋದ್ರಿಂದ ನಿಮ್ಮ ಮಾತಿನ ಮೇಲೆ ಸಂಪೂರ್ಣವಾಗಿ ಹಿಡಿತ ಸಾಧಿಸಲೇಬೇಕು ನೀವು, ಇಲ್ಲವಾದರೆ ಸಮಸ್ಯೆ ಆಗುತ್ತೆ. ಮತ್ತು ಕುಟುಂಬದಲ್ಲಿ ಒಂದಿಷ್ಟು ಸಣ್ಣ ಪುಟ್ಟ ಏರುಪೇರುಗಳಾಗಬಹುದು. ಅದನ್ನು ಸ್ವಲ್ಪ ಸಮಾಧಾನಕರವಾಗಿ ನೀವು ಹ್ಯಾಂಡಲ್ ಮಾಡಬೇಕಾಗುತ್ತೆ. ಏನಾಗುತ್ತೆ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸು ಸ್ವಲ್ಪ ಕಡಿತಗೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಿವೆ. ಸ್ವಲ್ಪ ನೋಡಿಕೊಂಡು ಖರ್ಚು ಮಾಡಿ, ಒಂದಿಷ್ಟು ಬಜೆಟನ್ನು ಹಾಕ್ಕೊಂಡು ಅದರೊಳಗೇನೆ ಇರಿ ಅಂತ ಹೇಳ್ತೀನಿ. ವೃತ್ತಿ, ವ್ಯಾಪಾರ ಮತ್ತು ಆರ್ಥಿಕ ಸ್ಥಿತಿ ಹೇಗಿದೆ ಅಂತ ನೋಡೋದಾದರೆ, ವೃತ್ತಿ ರಂಗದಲ್ಲಿ ನಿಮಗೆ ಬಹಳ ಕ್ರಿಯಾಶೀಲ ಅಥವಾ ಕ್ರಿಯೇಟಿವ್ ವರ್ಷ ಇದಾಗಿರುತ್ತೆ ಅಂತ ಹೇಳ್ತೀನಿ. ನೀವು ಸದಾ ಹೊಸತನ್ನೇ ಬಯಸುವುದರಿಂದಾಗಿ ನಿಮ್ಮ ಐಡಿಯಾಗಳ ಮೂಲಕವೇ ಕಚೇರಿಯಲ್ಲಿ ನೀವು ಗುರುತಿಸಲ್ಪಡ್ತೀರಾ. IT, ಸಾಫ್ಟ್ವೇರ್, ತಂತ್ರಜ್ಞಾನ ಮತ್ತು ವಿಜ್ಞಾನ ಸಂಶೋಧನಾ ಕ್ಷೇತ್ರದಲ್ಲಿ ಇರುವವರಿಗೆ ವೇತನ ಏರಿಕೆ ಮತ್ತು ಉತ್ತಮ ಅವಕಾಶಗಳು ಸಿಗುವಂತಹ ಸಾಧ್ಯತೆಗಳು ಹೆಚ್ಚಾಗಿವೆ. ಆದರೆ ಆರ್ಥಿಕವಾಗಿ ದ್ವಿತೀಯ ಶನಿಯು ನಿಮ್ಮನ್ನು ಹೈರಾಣು ಮಾಡುತ್ತಾನೆ. ಇದನ್ನು ಮಾತ್ರ ನೆನ್ಪಿಟ್ಕೊಳ್ಳಿ. ಅದಕ್ಕೆ ಹೇಳಿದ್ದನು, ಬಡ್ಜೆಟ್ ಮತ್ತು ಸೇವಿಂಗ್ಸು ಖಂಡಿತವಾಗ್ಲೂ ಈ ಸತಿ ಉಪಯೋಗಿಸೋಕ್ಕೆ ಹೋಗಬೇಡಿ. ತುಂಬ ಕಷ್ಟ ಆಗಿಬಿಡುತ್ತೆ ನೀವು ಸೇವಿಂಗ್ಸ್ನ ಕಳ್ಕೊಂಬಿಟ್ರೆ ಈ ಸರ್ತಿ. ವ್ಯಾಪಾರಸ್ಥರು ತಮ್ಮ ಕ್ಲೈಂಟ್ಗಳೊಂದಿಗೆ ಮಾತನಾಡುವಾಗ ವಿನಯತೆಯಿಂದ ವಿನಯವಾಗಿ ನಿಮ್ಮ ಕ್ಲೈಂಟ್ಗಳನ್ನು ಮಾತಾಡಿಸ್ಬೇಕಾಗುತ್ತೆ. ಇಲ್ಲ ಅಂತಂದರೆ ಅವರು ನಿಮ್ಮನ್ನು ಅಪಾರ್ಥ ಮಾಡಿಕೊಂಡು ವಾಪಸ್ ನಿಮ್ಮ ಹತ್ರ ಬರದೆ ಹೋಗಬಹುದು. ಹಾಗಾಗಿ ಸ್ವಲ್ಪ ಸಮಾಧಾನ. ಎಲ್ಲದಕ್ಕಿಂತ ಮುಖ್ಯವಾಗಿ ದಾಖಲೆಗಳನ್ನು ಸಂಪೂರ್ಣವಾಗಿ ಓದಿ ನೀವು ಪತ್ರಗಳಿಗೆ ಸಹಿ ಹಾಕಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಮುಂದುವರೆದು ನೀವು ಒಂದಿಷ್ಟು ಕೋರ್ಟ್ಗೆ ಹೋಗುವಂತಹ ಸಾಧ್ಯತೆಗಳು ಹೆಚ್ಚಾಗ್ಬಿಡುತ್ತೆ ನೀವು ದಾಖಲೆಗಳನ್ನ ಪರಿಶೀಲಿಸಲಿಲ್ಲ ಅಂತಂದರೆ. ಮತ್ತು ಕುಟುಂಬ ಪ್ರೇಮ ಮತ್ತು ಸಂಬಂಧಗಳು ಹೇಗಿವೆ ಅಂತ ನೋಡೋಣ. ಕುಟುಂಬದಲ್ಲಿ ವಾಗ್ವಾದಗಳು ಹೆಚ್ಚಾಗ್ತವೆ ಈ ವರ್ಷ. ಅವಕಾಶ ಕೊಡಲೇಬೇಡಿ. ವಾಗ್ವಾದಗಳು ಹೆಚ್ಚಾದರೂ ನೀವು ಹಳಿ ತಪ್ಪುವ ಅವಕಾಶಗಳು ಹೆಚ್ಚಿವೆ. ಹಾಗಾಗಿ ದಯಮಾಡಿ ಒಂದಿಷ್ಟು ಆ ಒಂದು ವಾಗ್ವಾದಗಳಿಂದ ನೀವು ದೂರ ಇರಬೇಕು ಈ ಸತಿ ಕುಟುಂಬದಲ್ಲಿ. ಕೌಟುಂಬಿಕ ವ್ಯವಹಾರಗಳಲ್ಲಿ ಬಿರುಕಿರುತ್ತೆ ಮತ್ತು
ಏನಾಗುತ್ತೆ ಕುಟುಂಬದಲ್ಲಿ ಈಗೇನಾಗುತ್ತೆ, ನೀವು ಯಾರಾದರೂ ಕುಟುಂಬಸ್ಥರೊಂದಿಗೆ ವ್ಯವಹಾರವನ್ನು ಇಟ್ಟುಕೊಂಡಿದ್ದಲ್ಲಿ, ಆಸ್ತಿ ಪಾಸ್ತಿ ವ್ಯಾಪಾರ ಮಾಡೋದ್ರಲ್ಲಿ ಇದ್ದರೆ ದಯವಿಟ್ಟು ಹುಷಾರಾಗಿರಿ. ಯಾಕಂದರೆ ಇಲ್ಲಿ ಸ್ವಲ್ಪ ಸಮಸ್ಯೆ ಆಗುವಂಥ ಸಾಧ್ಯತೆಗಳು ಹೆಚ್ಚಿದೆ. ಪತಿ ಪತ್ನಿಯರ ನಡುವೆ ಈಗೋ ಕ್ಲಾಶಸ್ ಜಾಸ್ತಿ ಆಗುತ್ತೆ ಈ ವರ್ಷ. ಸೊ ನೀವು ಸಮಾಧಾನದಿಂದ ಇರಬೇಕಾಗಿರೋದು ತುಂಬ ಒಳ್ಳೆಯದು. ಪ್ರೇಮಿಗಳಿಗೆ ಒಬ್ಬರ ಮೇಲೊಬ್ಬರು ಮತ್ತು ಇವರಲ್ಲೂ ಒಂದಿಷ್ಟು ಈಗೋ ಕ್ಲಾಶಸ್ ಸ್ಟಾರ್ಟ್ ಆಗುತ್ತೆ. ಮತ್ತು ಆರ್ಥಿಕವಾಗಿ ನಿಮ್ಮಿಬ್ಬರ ಮಧ್ಯೆ ಒಂದಿಷ್ಟು ಗೊಂದಲಗಳು ಶುರುವಾಗಬಹುದು. ಇನ್ನು ಒಂಟಿಯಾಗಿದ್ದವರಿಗೆ ಮದುವೆಯ ಪ್ರಸ್ತಾವಗಳು ಬಂದರೂ ಆತುರದಿಂದ ನಿರ್ಧಾರ ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಕೂಲಂಕುಷವಾಗಿ ಬಂದಿರುವಂತಹ ಒಂದು ವರ ಅಥವಾ ವಧುವನ್ನು ವಧುವಿನ ಒಂದು ಅನ್ವೇಷಣೆಯನ್ನು ನೀವು ಮಾಡಿ ಮುಂದುವರಿಯಬೇಕಾಗುತ್ತೆ. ಕೌಟುಂಬಿಕ ಆಸ್ತಿ ವಿವಾದಗಳು ಸ್ವಲ್ಪ ಸಮಸ್ಯೆಯನ್ನು ನಿಮಗೆ ಕೊಡಲಿವೆ ಅಂತ ಹೇಳ್ತೀನಿ. ಇನ್ನು ನನ್ನ ಟ್ಯಾರೋ ನೋಡಿ ಹೇಳುವುದಾದರೆ ದಿ ಸ್ಟಾರ್ ನನ್ನ ಟ್ಯಾರೋ ಪ್ರಕಾರ ದಿ ಸ್ಟಾರ್ ಮತ್ತು 2 ಆಫ್ ಪೆಂಟಕಲ್ಸ್ ಬಂದಿದೆ. ಇಲ್ಲಿ ಈ ವರ್ಷದಲ್ಲಿ ಕುಂಭರಾಶಿಯವರು ಎಷ್ಟು ಎಚ್ಚರದಿಂದ ಇರಬೇಕು ಅನ್ನೋದನ್ನು ನನ್ನ ಈ ಕಾರ್ಡ್ಸ್ಗಳು ಹೇಳ್ತಿದೆ. ಎಷ್ಟೇ ಎಚ್ಚರದಿಂದಿದ್ದರೂ ಕೊನೆಗೆ ದೇರ್ ಇಸ್ ಅ ಹೋಪ್, ಬಟ್ ನೀವು ಎಚ್ಚರಿಕೆಯಿಂದ ಇರಲೇಬೇಕು. ಹಣದ ವಿಚಾರವೇ ಪೆಂಟಕಲ್ಸ್ ಬಂದಿದೆ ಅಂತಂದರೆ ಹಣದ ವಿಚಾರದಲ್ಲೇ ನಿಮ್ಗೊಂದಿಷ್ಟು ಗೊಂದಲಗಳಾಗುತ್ತವೆ ಅನ್ನೋದನ್ನೇ ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಆದರೆ ಸ್ವಲ್ಪ ಬ್ಯಾಲೆನ್ಸಿಂಗ್ ಮಾಡಿದ್ರೆ ಅದೆಲ್ಲವನ್ನು ನೀವು ಗೆಲ್ತೀರಾ. ರೇಖಿ ಆ್ಯಂಡ್ ಚಕ್ರ ಹೀಲಿಂಗ್ ನೋಡೋದಾದರೆ ನಿಮಗೊಂದಿಷ್ಟು ಮುಖ, ಕಣ್ಣು, ಹಲ್ಲುಗಳು ಇವೆಲ್ಲದರ ಸಮಸ್ಯೆ ಬರಬಹುದು ಸ್ನೇಹಿತರೆ. ಸ್ವಲ್ಪ ಇದನ್ನು ನೀವು ಸುಧಾರಿಸ್ಕೋಬೇಕಾಗುತ್ತೆ. ಡೆಂಟಲ್ ಇಶ್ಯೂಸ್ ತೀರಾ ಕಾಮನ್ ಆಗಿಬಿಡುತ್ತೆ ನಿಮಗೆ. ಮಾನಸಿಕ ಒತ್ತಡ, ಅದರಿಂದಾಗಿ ನಿದ್ರಾಹೀನತೆ ಕೂಡ ಕಾಣಿಸ್ತಾ ಇದೆ. ನೀವು ಥ್ರೋಟ್ ಚಕ್ರ ಅಥವಾ ವಿಶುದ್ಧ ಚಕ್ರವನ್ನು ಆವಾಗವಾಗ ಹೀಲರಿಂದ ಹೀಲ್ ಮಾಡಿಸ್ಕೊತಾ ಇದ್ದರೆ ಸಾಕಷ್ಟು ಸಮಾಧಾನವನ್ನು ನೀವು ಪಡಿತೀರ. ಅಮೆಥಿಸ್ಟನ್ನು ಬೇಕಿದ್ರೆ ನೀವು ಧರಿಸಬಹುದು. ಇನ್ನು ಮುಂದುವರೆದಂತೆ ಬೇರೆಯ ಉಪಾಯಗಳು ಅಥವಾ ಪರಿಹಾರಗಳು ಏನು ಅಂತಂದರೆ, ಈಶ್ವರನಿಗೆ ಜಲ ಅಭಿಷೇಕ ಮತ್ತು ಬಿಲ್ವ ಪತ್ರೆಯಿಂದ ಅರ್ಚನೆಯನ್ನು ಮಾಡುವುದರಿಂದ ನಿಮ್ಮ ಕೋಪ ಶಮನವಾಗುತ್ತೆ. ಸದಾಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಜಲ ಅಭಿಷೇಕವನ್ನು ಮಾಡಿಸಿ ಅಂತ ಹೇಳ್ತೀನಿ. ದೃಷ್ಟಿವಿಕಲಚೇತನರಿಗೆ ಭೋಜನದ ವ್ಯವಸ್ಥೆಯನ್ನು ಮಾಡುವುದು ಅಥವಾ ಶನಿವಾರದಂದು ಕಪ್ಪು ವಸ್ತ್ರವನ್ನು ದಾನ ಮಾಡುವುದರಿಂದ ನಿಮಗೆ ಸಾಕಷ್ಟು ರಿಲೀಫ್ ಸಿಗುತ್ತೆ. ಸುಳ್ಳು ಹೇಳುವುದು, ಇತರರನ್ನು ನಿಂದಿಸುವುದು, ಚಾಡಿ ಮಾತನಾಡುವುದು ಮತ್ತು ಮೋಸ ಮಾಡುವುದನ್ನು ಸಂಪೂರ್ಣವಾಗಿ ನೀವು ಬಿಟ್ಟುಬಿಡಬೇಕು. ಇಲ್ಲ ಅಂತಂದರೆ ಶನೇಶ್ವರ ನಿಮ್ಮನ್ನು ಬಿಡೋದಿಲ್ಲ ಅಂತ ಹೇಳ್ತೀನಿ. ಇದಿಷ್ಟು ಕುಂಭರಾಶಿಯವರ ಒಂದು ರಾಶಿ ಭವಿಷ್ಯವಾಗಿತ್ತು. ನಿಮಗೆ ನನ್ನಲ್ಲಿ ನಿಮ್ಮ ಜಾತಕವನ್ನು ತೋರಿಸ್ಬೇಕು ಅನ್ನೋ ಆಸಕ್ತಿ ಇದ್ದರೆ ಅಥವಾ ನಿಮ್ಮ ಭವಿಷ್ಯವನ್ನು ತಿಳ್ಕೋಬೇಕು ಇಲ್ಲಿಗೆ ಬಂದು ಅಂತ ಅನಿಸಿದರೆ ಕೆಳಗೆ ಡಿಸ್ಪ್ಲೇನಲ್ಲಿ ಬರ್ತಾ ಇರುವಂತಹ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟನ್ನು ಪಡ್ಕೊಳ್ಳಿ ಸ್ನೇಹಿತರೆ. ನಾನು ಆ ಟೈಮಲ್ಲಿ ನಿಮಗೆ ಸಿಕ್ಕು ಕನ್ಸಲ್ಟೇಷನನ್ನು ಕೊಡ್ತೀನಿ. ಧನ್ಯವಾದಗಳು.